ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದೇನಪ್ಪ ಮನೆಯಿಂದ ವ್ಲಾಗ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನಮ್ಮ ಊರಿಗೆ ಬಂದಿದ್ದೀವಿ ನೋಡಿ ಬಾಯ್ಸ್ ಎಲ್ಲ. ವಿದ್ದಪ್ಪ, ಧನುಷ್, ಪಿ ಸಿ ಅವರು ನಮ್ಮ ಊರಿಗೆ ಬಂದುಬಿಟ್ಟಿದ್ದಾರೆ. ಪಿ ಸಿ ಅವರೆಲ್ಲ. ವಿದ್ದಪ್ಪ ಫಸ್ಟ್ ಟೈಮ್ ಇಶಾಂಗ್ ಮನೆಗೆ ಬಂದಿರೋದು. ಸೊ ಏನು ವಿಷಯ ಅಂತ ಹೇಳಿದ್ರೆ, ನಮ್ಮದೊಂದು ತೆಯ್ಯಂ ಅಂತ ಕೇಳಿರ್ತೀರಾ, ಕೇರಳ ಸ್ಟೈಲು. ಅದರ ಜಾತ್ರೆ ಇದೆ. ಅದಕ್ಕೆ ಈ ಸಲ ಬಾಯ್ಸ್ಗೆಲ್ಲ ಒಂದು ತೋರಿಸೋಣ ಅಂತ ಕರ್ಕೊಬಂದಿದ್ದೀವಿ. ಜಸ್ಟ್ ಇವಾಗ ಬಂದ್ವಿ ಅಷ್ಟೇ ಮೈಸೂರಿಂದ. ಇಶಾಂಕ್ ಬೆಂಗಳೂರಿಂದ ಬಂದ. ನಾವು ಎಲ್ಲ ವಿದ್ದಪ್ಪ ಗಾಡೀಲಿ ಬಂದ. ಎಲ್ಲ ಸೂಪ್. ಹಾಂ, ಬೆಳಿಗ್ಗೆ ಬಂತಲ್ಲ ನೀನು? ಎಷ್ಟೊತ್ತಿಗೆ ಹೊರಟೆ ನೀನು? ಬೆಳಿಗ್ಗೆ 8:30. ಇವತ್ತು ನೈಟ್ ಇಡೀ ಇರುತ್ತೆ ತೆಯ್ಯಂ ಅಂತ. ನಿಮ್ಗೆ ಗೊತ್ತಿರ್ಬೋದು, ಮಲಯಾಳ ಕೇರಳ ಸ್ಟೈಲ್. ಕೇರಳದೆಲ್ಲ ಜಾಸ್ತಿ. ನಮ್ಮೂರಲ್ಲೂ ಸ್ವಲ್ಪ ಇನ್ಫ್ಲೂಯೆನ್ಸ್ ಇದೆ. ಈ ಕಡೆ ಕೇರಳ ಸ್ಟೈಲ್ ಟ್ರೆಡಿಷನ್ ಎಲ್ಲ ಈ ಕಡೆ ತುಂಬ ಇದೆ. ಸೊ ಇಲ್ಲಿ ಒಂದೊಂದೇ ಊರಿಂದ ಬರುತ್ತೆ. ಅಂದರೆ ಮಡಿಕೇರಿಯಿಂದ ಸ್ಟಾರ್ಟ್ ಆಗಿ ವಿರಾಜಪೇಟೆ, ಗೋಣಿಗೊಪ್ಪ, ಈಗ ನೆಕ್ಸ್ಟ್ ಪೊನ್ನಂಪೇಟೆ, ನೆಕ್ಸ್ಟ್ ಇಲ್ಲಿಂದ ಉದಿಕೇರಿ ಹೋಗುತ್ತೆ. ಸೊ ಆ ಥರ ಕಂಟಿನ್ಯೂಷನ್ ಇರುತ್ತೆ. ಇವಾಗ ನೈಟ್ ಇಡೀ ಇರುತ್ತೆ. ನೈಟ್ ಇಡೀ ಇರ್ತೀರಾ ಏನು? ಹೇಗೆ ನೋಡಿ, ಪಿ ಸಿ ಬಂದ ಅಂತೇಳಿ ನಮಗೆ ಚಿನ್ನ ಗಿಫ್ಟ್, ಗೋಲ್ಡ್ ಚೈನ್ ಗಿಫ್ಟ್ ಮಾಡ್ದ ನನಗೆ. ಗಿವ್ ಅವೇ ಮಾಡ್ತಾ ಇದ್ದೀನಿ. ಯಾವ ಕಮೆಂಟ್ಸಿಗೆ 0 ಲೈಕ್ಸ್ ಇರುತ್ತೆ ಅವರಿಗೆ ಈ ಚೈನ್. ಅದು ಯಾವ ಕಮೆಂಟಿಗೆ 0 ಲೈಕ್ಸ್ ಇರುತ್ತೆ ಅವರಿಗೆ ಈ ಚೈನ್ ಗಿವ್ ಅವೇ ಮಾಡ್ತಾ ಇದ್ದೀನಿ. ಪಿ ಸಿ ಅವ್ರ ಚೈನು ಕೊಟ್ಟಿಲ್ಲ ಅಂದ್ರೆ ಇವನ್ನ ಕೇಳ್ಕೊಳ್ಳಿ. ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಎಲ್ಲ ಕೊಡ್ತೀನಿ. ನಮಸ್ಕಾರ ಹೇಳಾಯ್ತಲ್ಲ. ಹೋಗ್ತಾ ಇದೀವಿ ಆನ್ ಅವರ್ ವೇ ಟುವರ್ಡ್ಸ್ ಶ್ರೀ ಮುತ್ತಪ್ಪ ಟೆಂಪಲ್ ಕಡೆಗೆ ಹೋಗ್ತಾ ಇದೀವಿ ಈಗ ಬಾಯ್ಸ್ ಎಲ್ಲ. ಕಾಂತಾರ ತಳ್ಬೇಕಾ? ಇಶಾಂಕ್ ಅವ್ರ ನೂಬ್ ಡ್ರೈವರ್ ಇಲ್ಲ, ಅವನ್ ಬಂಟ ನೋಡಿ. ರ್ಯಾಶ್ ಡ್ರೈವರ್ ಇಶಾಂಕ್ ಅವರು. ಲೈಟ್ ಹಾಕೋ, ವ್ಲಾಗ್ ಪಿಪಿ ಮಾಡ್ತಿಲ್ಲ ಅಂತ ಪಿಪಿ ಹೋಗ್ತಾ ಇದ್ದಾರೆ. ಇದು ಪಿಪಿ ಅಲ್ಲ, ಕ್ವಾಲಿಟಿ ಕಂಟೆಂಟ್ ಕತ್ಲಲ್ಲಿ ಕಾಣ್ತಾ ಇದೀವ ಅಂತ ಗೊತ್ತಿಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ವಾಲಿಟಿ ಕಂಟೆಂಟ್ ಕೊಡ್ತೀವಿ. ಕ್ವಾಲಿಟಿ ಕಂಟೆಂಟ್ಗೋಸ್ಕರ ಯಾರನ್ನ ಫಾಲೋ ಮಾಡ್ಬೇಕು ಹೇಳಿ? ಜಾತ್ರೆಗೆ ಬಂದಿದೀವಿ ಈಗ ನೋಡಿ. ಇಲ್ಲಿ ನಮ್ಮ ಮೀನ್ ಸಾರು ತಿಂತೀಯಾ? ಫುಲ್ ಜಾತ್ರೆ ವೈಬ್ಸ್ ಅಲ್ಲ ಮೀನ್ ಸಾರು. ಇಲ್ಲಿ ನೋಡಿ ಫುಲ್ ರಶ್ ಇದೆ ಇವತ್ತಂತೂ. ಹೌದಾ? ಮೈ ಮೇಲೆ ಬೀಳುತ್ತೆ ಧನುಷ್ ಅವರು.
ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡೇ 2. ಇವತ್ತು ಆ್ಯಸ್ ಯೂಶ್ವಲ್ ಇಶಾಂಗ್ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ವಿ ಡೇನ. ನಾನು ರಾತ್ರಿ ಕ್ಲಿಪ್ಸ್ ಎಲ್ಲ ನೋಡಿರ್ತೀರಾ ಮುಂಚೆನೇ. ಇವತ್ತು ಇದೆ ಲಾಸ್ಟ್ ಡೇ. ಇವತ್ತು ನಮ್ಮೂರು ಜಾತ್ರೆ ನೋಡಿ. ಇವನಂತೂ ಮದುವೆಗೆ ಹೊರಟಿದ್ದಾನೆ. ಅದು ಕ್ಲಿಪ್ ಹಾಕೋಣ. ಇವನು ಅಷ್ಟೇ ಹೀರೋ ಬಿದ್ದಪ್ಪ ನೋಡಿ, ಸ್ಟೈಲ್ ಹೀರೋ, ಎಕ್ಸ್ಪಲ್ಸ್ ಹೀರೋ, ಆಲ್ರೆಡಿ ಮದುವೆಲ್ಲೇ ಇರ್ತಾನೆ ಅವನು. ಎಕ್ಸ್ಪಲ್ಸ್ ಹೀರೋ ಇವನು ನೋಡಿ, ಮದುವೆ ಗಂಡು. ಇವಾಗ ಹೆಣ್ಣೊಂದು ಬಾಕಿ, ಹೆಣ್ಣು ಹುಡುಕೊಟ್ರೆ ಅಲ್ವಾ ಮದುವೆ ಗಂಡು. ಅದೇ ಮದುವೆಲಿ ಹೆಣ್ಣು ಹುಡುಕ್ತಾ ಇರೋದು ಇವನಿಗೆ. ಹೋಗ್ತಾ ಇದ್ದೀವಿ ಈಗ. ತಿಂಡಿ ಎಲ್ಲ ಆಯಿತು. ಇವಾಗ 11 ಗಂಟೆಗೆ ಫುಲ್ ಲೈನಾಗಿ ಎಲ್ಲ ದೇವರು ಬಂದಿರ್ತದೆ. ಸೊ ಅದನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಬೇಗ ಹೋಗ್ಬೇಕಿತ್ತು, ಏನು ಮಾಡೋದು, ಇವ್ರು ಎದ್ದೇ ಇಲ್ಲ ಯಾರು. ಇಶಾಂಗ್ ಇದ್ದಿಲ್ಲ. ಬಿದಪ್ಪ ಎದ್ಬಿಟ್ಟು ಸುಮ್ಮನೆ ಕೂತಿದ್ದ ಅಷ್ಟೇ, ರೆಡಿ ಆಗಿದ್ದಿಲ್ಲ, ಏನಿಲ್ಲ. ಮಲಗ್ಬಿಟ್ಟು ಕಣ್ಣು ಬಿಟ್ಕೊಂಡಿದ್ದಾನೆ. ನನಗೂ ಗೊತ್ತಿಲ್ಲ ಅವ್ನು ಎದ್ದಿದ್ದಾನೆ ಅಂತ. ಭಯ ಆಗ್ಬಿಡ್ತು ನಂಗೆ. ಅದು ಬಿದ್ದಪ್ಪ ಅಭ್ಯಾಸ ಮಲ್ಕೊಂಡು ಕಣ್ಣು ಬಿಟ್ಕೊಂಡು ಮಲಗ್ಬಿಟ್ಟಿದ್ದ ನೋಡಿ. ಇಶಾಂಕ್ ಅವರು ಆ್ಯಸ್ ಯೂಶ್ವಲ್ ಲೇಟ್ ಲತೀಫ್ ಅವರು ಇದ್ದಾರೆ ಇಲ್ಲಿ. ಇವಾಗ ಸಿ ಯು ಇನ್ ಟೆಂಪಲ್. ಮೊತ್ತಮ್ಮ ದೇವಪ್ಪ. ಸರ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಬಿದ್ದಪ್ಪನಿಗೆ ಏನು ಗೊತ್ತಿದೆಯಲ್ಲ, ಬರ್ತೀಯಲ್ಲ ವರ್ಷ ಹಾಂ, ಚೆನ್ನಾಗಿತ್ತಾ? ತುಂಬ ಇಷ್ಟ ಆಯ್ತು ನನಗೆ. ಎಷ್ಟಾಯ್ತಾ? ಸೈಕ್ ಬಿಡಿ. ಥ್ಯಾಂಕ್ ಯು ಇನ್ವೈಟ್ ಮಾಡಿದ್ದಕ್ಕೆ. ನಿಮಗೆ ಮತ್ತೆ ಇಷ್ಟ ಆಯ್ತು.
ವ್ಲಾಗನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಹೆಂಗಿತ್ತು? ಬಿಸಿಲು ಮರ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಿಮಗೆ ತುಂಬಾ ಇಷ್ಟ ಆಗಿದೆ ಎಕ್ಸ್ಪೀರಿಯನ್ಸ್. ಆದ್ರೆ ಬಿಸಿಲಲ್ಲಿ ಕಾಲು ಸುಡ್ತಾ ಇದೆ, ಬರಿಗಾಲ ನೋಡ್ತಾ ಇದೀವಿ. ಅಲ್ಲಿ ನೆರಳಲ್ಲಿ ನಿಂತಿದ್ವಿ. ಇವಾಗ ವಾಯ್ಸ್ ಔಟ್ ಆಗಿದೆ. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸೋಣ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.